ಕೊನೆ ಹಂತಕ್ಕೆ ತರೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ರಿಲೀಸ್ ಸ್ಟೇಜಿಗೆ ತಂದಿದ್ದೀರಾ. ಸೈಲೆಂಟ್ ಸಿನಿಮಾ, ಸೈಲೆಂಟಾಗೆ ನೀವು ನೋಡಿದ್ರೆ ಸೈಲೆಂಟಾಗಿ ಕಾಣ್ತೀರಾ, ಬಟ್ ಸೈಲೆಂಟಾಗೆ ಸಿನಿಮಾ ಮುಗಿಸಿದ್ದೀರಾ. ಅಷ್ಟೇ ಸೈಲೆಂಟಾಗಿ ಚೆನ್ನಾಗಿ ಪಿಕ್ಚರ್ ಓಡಲಿ ಅಂತ ಹಾರೈಸ್ತಾ, ಇವತ್ತು CD ಯುಗ ಕಳೆದು ಪೆಂಡ್ರೈವ್ ಯುಗ ಬಂದಿದೆ. ಸೊ ಆ ಪೆಂಡ್ರೈವ್ ಬೇಕಾದಂಥ ಎಲ್ಲ ಮೆಟೀರಿಯಲ್ಸ್ ಸಿನಿಮಾದಲ್ಲಿ ಟೀಸರಲ್ಲಿ ತೋರಿಸಿದ್ದೀರಾ ಅಂತ ಭಾವಿಸ್ತೀನಿ ನಾನು. ಶುಭವಾಗಲಿ, ಆಲ್ ದ ಬೆಸ್ಟ್. ಖಂಡಿತ ಸರ್, ನೀವು ಹೇಳುವಾಗೆ ಸ್ವಲ್ಪ ಈಗಿಂದೆಲ್ಲ ಸಸ್ಪೆನ್ಸ್ ಎಲ್ಲ ಬೇಕು, ಗ್ಲಾಮರ್ ಎಲ್ಲ ಬೇಕು, ಎಲ್ಲ ನಮ್ಮ ಇವರೆಲ್ಲ ನೋಡುವಂತವ್ರಿಗೆ, ಕಲಾವಿದರಿಗೆ. ಅದ್ರ ಜೊತೆಗೆ ಒಂದೇ ಒಂದು ನಮ್ಮ ಥಿಯೇಟರ್ಗೆ ಸಂಬಂಧಪಟ್ಟಂತೆ ಸೇಮ್ ಕ್ವಶನ್, ನೀವೇನು ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಥಿಯೇಟರ್ಗಳಿಗೆ ಬರ್ತಾ ಇರೋದು ಕಡಿಮೆ ಇದೆ, ಒಂದೇ ಒಂದು ಮಾತು ಚಿಕ್ಕದಾಗಿ ಹೇಳ್ಬೇಕು ಸರ್. ಈಗಾಗಲೇ ಧರ್ಮ ಅವರು ಹೇಳಿ ಹೋಗಿದ್ದಾರೆ ಥಿಯೇಟರ್ಗಳ ಬಗ್ಗೆ. ಥಿಯೇಟರ್ಗಳಿಗೆ ಜನ ಇಷ್ಟಪಟ್ಟು ಬಂದಿಲ್ಲ ಅಂದ್ರೆ ಎಷ್ಟೇ ಕಷ್ಟಪಟ್ಟರು ಬರಲ್ಲ ಜನ. ಈಗ ನಾವು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳನ್ನ ನೋಡ್ತೀವಿ, ಅವರೇ 2-3 ದಿನ ಟಿಕೆಟ್ ನ ತಗೊಂಡು ಬರೋಗೆಲ್ಲ ದಾರಿ ಕೊಟ್ಟು ಸಿನಿಮಾ ಕರೀತಾ ಇರ್ತಾರೆ. ಅದನ್ನ ನಾವು ಕಣ್ಣಾರೆ ನೋಡಿದೀವಿ. ಸೊ ಜನ ಇಷ್ಟಪಟ್ಟಿಲ್ಲ ಅಂದ್ರೆ ನಾವ್ ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಜನಗಳನ್ನ ಕರ್ಕೊಂಬರಕ್ ಆಗಲ್ಲ. ಸೊ ಅವ್ರವರ ಮನಸ್ಥಿತಿ. ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ, ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಖಂಡಿತ ಜನ ಬಂದೇ ಬರ್ತಾರೆ. ಅದಕ್ಕೆ ಮೇನ್ ನಾವು ಏನ್ ಮಾಡಿದೀವಿ, ಸಿನಿಮಾ ಅದು ಚೆನ್ನಾಗಿದೆ ಇಲ್ಲ ಅಂತ ತೋರಿಸೋದು ನಮ್ಮ ಮಾಧ್ಯಮ ಮಿತ್ರರು. ಅವರೊಂದು ಒಂದೊಂದು ಚಿಕ್ಕ ಸೆಂಟೆನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರ ಒಂದು ಏನು ಸಿನಿಮಾದ ಬಗ್ಗೆ ರಿವ್ಯೂ ಬರೀತೀರಾ, ಆ ರಿವ್ಯೂ ಚೆನ್ನಾಗಿ ಬರೆದ್ರೆ ಖಂಡಿತ ಒಂದು 10-20 ಜನ ಬಂದೇ ಬರ್ತಾರೆ. ಸೊ ಆ ತರ ರಿವ್ಯೂ ಬರೆದ್ರೆ ನಮ್ಮಂತ ಚಿಕ್ಕ ಪುಟ್ಟ ನಿರ್ಮಾಪಕರು ಬದುಕಬಹುದು, ಬಾಳ್ಬಹುದು. ಈಗ ಪ್ಯಾನ್ ಇಂಡಿಯಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆ ಪ್ಯಾನ್ ಇಂಡಿಯಾದಿಂದ ಅವರ ಒಂದು ಗ್ರೂಪ್ ಮಾಡಿಕೊಂಡು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬದುಕೋದೇ ಹೊರತು ನಮ್ಮ ಸ್ಥಳೀಯ ಕಲಾವಿದರು ಬದುಕೋದು ಬಹಳ ಕಷ್ಟ ಇದೆ ಸರ್. ಈಗಾಗಲೇ ಎಲ್ಲ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇರ್ತೀನಿ, ಪ್ಯಾನ್ ಇಂಡಿಯಾ ಅಂದ್ರೆ ಹೀರೋ ಕರ್ನಾಟಕದವರು, ಹೀರೋಯಿನ್ ತಮಿಳ್ನಾಡವರು, ಅವ್ರ ಅಪ್ಪ ಅಮ್ಮ ಇನ್ನೊಂದು ಸ್ಟೇಟ್ ಅವರು, ಈ ತರ ತಗೊಂಡ್ಬಿಟ್ಟು ನಮ್ಮಿಲ್ಲಿನ ಸ್ಥಳೀಯ ಕಲಾವಿದರು ಬಹಳ ಅನ್ಯಾಯ ಆಗ್ತಾ ಇದೆ. ಸ್ಥಳೀಯ ಕಲಾವಿದರು ಹೊರಗಡೆ ಸ್ಟೇಟ್ಗೆ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಮತ್ತೆ ಅಲ್ಲಿಯವ್ರು ಯಾರು ನಮ್ಮನ್ನ ಕರೆಯಲ್ಲ. ಸೊ ಅಂತ ಪರಿಸ್ಥಿತಿ ಇದ್ದಾಗ ನಿಮ್ಮಂತ ಚಿಕ್ಕ ಪುಟ್ಟ ನಿರ್ಮಾಪಕರು ನಮ್ಮಂತ ಚಿಕ್ಕ ಪುಟ್ಟ ಕಲಾವಿದರನ್ನ ಕರೆದು ಅವಕಾಶ ಕೊಡ್ತೀರ, ಅದೊಂದು ಸಂತೋಷ. ಸೊ ಪ್ಯಾನ್ ಇಂಡಿಯಾ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಹೊರತು ಇಡೀ ರಾಜ್ಯಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಏನು ಅನುಕೂಲ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ಈಗ ಫಸ್ಟ್ ಏಡ್ ಬಗ್ಗೆ ಅಲ್ಲ, ಫಸ್ಟ್ ಏಡ್ ಮೂವಿ ಬಗ್ಗೆ ಹಾಗೇನೆ ಕೂಡ ಅವ್ರು ಅದೇ ಟೀಮ್ ಅಲ್ಲಿ ಮಾಡ್ತಾ ಇರೋ ಡೈರೆಕ್ಟರ್ ಬಗ್ಗೆ ಕೂಡ ಒಂದು ಒಪಿನಿಯನ್ ಹೇಳ್ಬೇಕು. ನೀವು ಅಲ್ಲಿ ಕೂತ್ಕೊಳ್ಳಿ, ಪತ್ರಕರ್ತ ಸರ್ ನೀವೇ ಎಲ್ಲ ಮಾಡೋದಾದ್ರೆ ಅವ್ರಿಗೆ ಅವರು ಅಂತ ಬಂದವರು ಅವ್ರ ಕೆಲಸ ಕಿತ್ಕೊಬಿಡಿ, ಸುಮ್ನಿರಿ ಬನ್ನಿ. ಫಿಲ್ಮ್ ಅದು ಸೆನ್ಸಾರ್ಗೆ ಹೋಗೈತೆ ಫಸ್ಟ್ ನೈಟ್ ವಿತ್ ದೇವ ಸಿನಿಮಾ, ಕಾಮಿಡಿ ಹಾರರ್ ಸಿನಿಮಾ. ಅದರದ ನಾಯಕಿ ನಿಖಿತಾ ಅವರು ಇಲ್ಲೇ ಇದ್ದಾರೆ ಅಂಡ್ ಅದ್ರ ಡೈರೆಕ್ಟರ್ ಸ್ವಾಮಿ ಅವರು. ಸಿನಿಮಾ ಚೆನ್ನಾಗಿದೆ. ಮೊದಲದಾಗಿ ಸೈಲೆನ್ಸ್ಗೆ ಶುಭಾಶಯಗಳು. ಒಂದೊಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟೈರ್ ತಂಡಕ್ಕೆ ಆಶಿಸ್ತೀನಿ. ನಾಗೇಶ್ ರೈಟ್ ಅಲ್ಲೇ ಕೂತ್ಕೊಬಿಟ್ರೆ ಇಲ್ಲಿ ಬನ್ನಿ ಮುಂದಕ್ಕೆ. ಮೊದಲದಾಗಿ ಇಲ್ಲಿ ದಿಗ್ಗಜರಾದ ಟೆನ್ನಿಸ್ ಕೃಷ್ಣ ಸರ್ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಯಾಕೆಂದ್ರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟಕ್ಕೆ ಕ್ರೇಜ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನ್ನಿಸ್ ಕೃಷ್ಣ ಸರ್ ನಮಗೆ ಹೆಮ್ಮೆ. ಗಣೇಶ್ ಸರ್ ನಮಗೆ ನನ್ನ ಸಿನಿಮಾ ಲಾಕ್ ಮಾಡಿರುವಂತಹ ನಮಗೆ ನಾವೆಲ್ಲ ಇಷ್ಟಪಡುವಂತಹ ಒಬ್ಬ ಪ್ರತಿಭಾವಂತ ಕಲಾವಿದರು ಅವರು. ನಮ್ಮ ಧರ್ಮಣ್ಣ, ಅಭಿಜಿತ್ ಸರ್, ನಮ್ಮ ಕೌಶಿಕ್ ಸರ್ ನಮ್ಮ ಅತ್ಯಂತ ಆಪ್ತ ಹಿರಿಯರು. ಎಲ್ಲರಿಗೂ ಅಷ್ಟೇ. ಒಂದು ವಿಷಯ ರೀ, ನೀವು ಕೇಳಿದ್ಮೇಲೆ ಬರ ಕೇಳಿ ಅವ್ರನ್ನ ಸರ್, ಕರಿಸೋದು ಸರ್, ಬನ್ನಿ ಸರ್, ದಯವಿಟ್ಟು ಮೇಲ್ ಬರ್ಬೇಕು. ಮೋದಿ, ಅಮಿತ್ ಶಾ ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ ಸರ್. ರಣಧೀರ ಮಗಧೀರ ಬನ್ನಿ ಸರ್, ಬನ್ನಿ ದಯವಿಟ್ಟು ಮೇಲೆ ಸರ್. ಇಲ್ಲಿ ಚೇರ್ ಇದೆ, ಬನ್ನಿ. ಗಿರಿ ಸರ್ ಇಲ್ಲಿ ಬನ್ನಿ, ಚೇರ್ ಇದೆ, ಬನ್ನಿ. ಗಿರಿ ಸರ್ ಇಲ್ಲಿದೆ. ಸೊ ಎಲ್ಲರಿಗೂ ಅಭಿನಂದನೆಗಳು. ಈಗ ಕರಿಸುಬ್ಬು ಸರ್ ಬಂದಿದ್ದಾರೆ, ಮತ್ತೆ ಗಿರಿ ಸರ್, ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. ಎಂಟೈರ್ ತಂಡಕ್ಕೆ ಶುಭಾಶಯಗಳು. ಈಗಷ್ಟೆಲ್ಲ ಟೀಸರ್ ನೋಡಿದ್ರೆ ಶೀಘ್ರದಲ್ಲಿ ಬರ್ತಾ ಇದೆ. ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಅವರು ಕೂಡ ಬಹಳ ಪ್ರತಿಭಾವಂತೆ. ನಾಗೇಂದ್ರ ಅರಸ್ ಸರ್ ಇದ್ದಾರೆ. ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು. ಬಂದ ಎಲ್ಲಾ ಅಲ್ಲ ನಾನು ಇಲ್ಲಿದ್ದೀರಾ ಅಂತ ಹೇಳಿ ಸರ್. ಪುಷ್ಪಾ ಮೇಡಮ್ ಇದ್ದಾರೆ ಅಂತ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಸರ್ ಹೇಳ್ತೀನಿ. ಸರಿ, ತಂಡದಲ್ಲಿ ಇದ್ದೀರಾ ಅಂತ ಅಂದ್ರೆ ಧನ್ಯವಾದಗಳು. ಈಗ ನಾನು ಟೆನ್ನಿಸ್ ಕೃಷ್ಣ ಅವ್ರಿಗೂ ಅದೇ ಅಭಿನಂದನೆಗಳು ಅಂತ ಅವ್ರು ಆಕ್ಟ್ ಮಾಡೋರು ಅಂತಲ್ಲ ಸರ್. ಸೊ ನಿಖಿತಾ, ಎಲ್ಲರಿಗೂ ಅಷ್ಟೇ. ಕರಿಸುಬ್ಬು ಸರ್, ಥ್ಯಾಂಕ್ ಯು. ಅಂಡ್ ಮೊದಲದಾಗಿ ಸರ್ ಏನೋ ಕೇಳ್ತಾರೆ ನಿರ್ಮಾಪಕರು ಯಾಕೆ ಸಿನಿಮಾ ನೋಡಕ್ ಬರ್ತಿಲ್ಲ ಅಂತ.
ಫ್ರಮ್ ಪಾಸ್ಟ್ 15 days ಇಂದ ಅದೇ ಓಡಾಡ್ತಾ ಇದ್ದೆ. 20 GB ಪೆನ್ ಡ್ರೈವ್ ಸಿಕ್ಕಿದ ಬೆಲೆ 2 ಕೋಟಿ ರೂಪಾಯಿ ಸಿನಿಮಾ ವ್ಯಾಲ್ಯೂ ಇಲ್ಲದಂಗೆ ಆಯ್ತು. ಎಲ್ಲ 20 GB ಪೆನ್ ಡ್ರೈವೇ ನೋಡ್ಕೊಂಡು ಕೂತಾರೆ. ಬಿಟ್ಬಿಟ್ಟು ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ. 20 GB ಇರೋದು ಬರೀ ವಾಟ್ಸಪ್ ಅಲ್ಲಿ ಕಳಿಸ್ತೇ ಸಿಗ್ತಿರ್ತವೆ. ಫಿಲಂ ಬಂದ್ರೆ 4K ರೆಸಲ್ಯೂಷನ್ ಸಿನಿಮಾ ಸಿಗ್ತದೆ, ಇಲ್ಲಿ ಕತೆ ಸಿಗ್ತದೆ, ಹೀರೋಯಿನ್ ಸಿಗ್ತಾರೆ, ಆಕ್ಷನ್ ಸಿಗುತ್ತೆ, ಮಾಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಲ್ಲಿ ಏನು ಸಿಗಲ್ಲ. ನೀವು ಸುಮ್ಮನೆ ನೋಡಿದ್ದೇ ನೋಡ್ಕೊಂಡು ಕೂತ್ಕೋಬೇಕಾಯ್ತು. ಬಿಟ್ಬಿಟ್ಟು ಬಂದು ಥಿಯೇಟರ್ ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ. ಎರಡನೇದು ನಮ್ಮ ಇತ್ತೀಚೆಗಷ್ಟೇ ಕಾವೇರಿ ಚಿತ್ರಮಂದಿರ ಕ್ಲೋಸ್ ಆಯ್ತು. ನಮಗೆ ನೀವು ಜನ ಥಿಯೇಟರ್ ಬಂದ್ರೆ ಸಾಕು, ಥಿಯೇಟರ್ಗಳು ಜನ ಬಂದ್ರೆ ಕನ್ನಡ ಸಿನಿಮಾಗಳಿಗೆ ಅದೇ ನಿಜವಾದ ಏಳಿಗೆ. ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾಸ್ನ ಥಿಯೇಟರ್ಲ್ಲೇ ನೋಡಿ. ಸೈಲೆನ್ಸ್ ತಂಡಕ್ಕೆ ಅಭಿನಂದನೆಗಳು, ಸ್ವಾಮಿ ಅಣ್ಣವ್ರಿಗೆ ಹಾಗೂ ಎಂಟೈರ್ ತಂಡಕ್ಕೆ, ನಿಖಿತ್ ಅವ್ರಿಗೆ ಎಲ್ರಿಗೂ ಅಷ್ಟೇ ಧನ್ಯವಾದಗಳು. ನಮ್ಮ ಡಿಸೈನರ್ ಸುಧಾ ಅವರು ಕೂಡ ಇಲ್ಲೇ ಇದ್ದಾರೆ. ಇಂಡಿಯಾ ನಮಸ್ಕಾರ, ಥ್ಯಾಂಕ್ ಯು, ಚೆನ್ನಾಗಿದ್ದೀರಾ, ಎಲ್ಲರಿಗೂ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್, ಥ್ಯಾಂಕ್ ಯು. ಟೀಸರ್ ಬಗ್ಗೆ ಚೆನ್ನಾಗೈತೆ. ಓಕೆ, ವಿಜುವಲ್ ಬಗ್ಗೆ, ವಿಜುವಲ್ ಬಗ್ಗೆ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಅಂಡ್ ಎಂಟೈರ್ ಟೀಮ್ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆ ತಂಡಕ್ಕೆ ಅದೇನೋ ಬಹುಶಃ ಚಾಲೆಂಜ್ ಬಿದ್ದು ಮಾಡಿದ್ರೆ ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಸೌಂಡ್ ಗಿಂತ ನಾವು ಜಾಸ್ತಿ ಮಾಡ್ಬೇಕು ಅಂತ ಸೌಂಡ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಒಳ್ಳೇದಾಗ್ಲಿ ಎಂಟೈರ್ ಟೀಮ್ಗೆ, ಒಳ್ಳೆ ಕತೆಗೆ, ತಂತ್ರಜ್ಞರಿಗೆ. ನನಗಲ್ಲಿ 2 ಸ್ಪೆಷಾಲಿಟಿ ಕಾಣಿಸೋದು. ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟರ್, ಅವ್ರ ಬಗ್ಗೆ ನಂಗೆ ವಿಶೇಷವಾದ ಅಕ್ಕರೆ ಇದೆ. ಅಂಡ್ ನಮ್ಮ ಸಿನಿಮಾ ನಾಯಕಿಯಾದ ನಿಖಿತಾ ಕೂಡ ಬಹಳ ಒಳ್ಳೆ ಪರ್ಫಾರ್ಮರ್. ಸೊ ಪುಷ್ಪಾ ಮೇಡಮ್ ಇದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಟೀಸರ್ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಎಲ್ಲ ಮಿಸ್ ಮಾಡದೆ ಫಸ್ಟ್ ಟೀಸರ್ ಯೂಟ್ಯೂಬ್ ನೋಡಿ, ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಅಂದ್ರೆ ದೊಡ್ಡದಾಗಿ ನೋಡ್ಬೇಕು ಅಂತಂದ್ರೆ ಸಿನಿಮಾ ಥಿಯೇಟರ್ ಖಂಡಿತ ಬರುವಂತ ಸಿನಿಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ. ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ, ಪಬ್ಲಿಸಿಟಿ ಚೆನ್ನಾಗಿ ಮಾಡಿ. ಯಾಕೆ ಸಿನಿಮಾ ಥಿಯೇಟರ್ಗೆ ಮೊದಲು ಬರ್ತಾ ಇಲ್ಲ ಅಂತಂದ್ರೆ ನಾನು ಹೇಳೋದು, ಆವಾಗ ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ. ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು, ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು. ಈಗ ಮೊಬೈಲ್, ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂತೆಂಥದ್ದು ಬೇಕು ಇದರಲ್ಲೇ ನೋಡ್ಬೋದು. ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ. ಇತ್ತೀಚೆಗೆ ಒಂದು ಕೇಳ್ಪಟ್ಟೆ, ಮೊದಲನೇ ದಿವಸ ಜನ ತುಂಬಿಸ್ಬೇಕು ಅಂದ್ರೆ ಫ್ರೀ ಟಿಕೆಟ್ ಕೊಡಬೇಕು, ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು, ಆಮೇಲೆ ಬಿರಿಯಾನಿ ಕೊಡ್ಬೇಕಂತೀಗ, ಮತ್ತೆ ಇನ್ನೊಂದು ಅಡ್ವಾನ್ಸ್ 1 ಕ್ವಾರ್ಟರ್ ಕೊಡಬೇಕು ಅಂತ ಕೇಳ್ಪಟ್ಟೆ. ಈ ತರ ಜನಗಳನ್ನ ತುಂಬಿಸಿ ಇದು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ವಾರಕ್ಕೆ 10-12 ಪಿಕ್ಚರ್ ರಿಲೀಸ್ ಆದ್ರೆ ಯಾವುದು ಅಂತ ನೋಡ್ಬೇಕು. ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ. ಬೆಲೆ ಏರಿಕೆ ಒಂದು ಇದರಲ್ಲಿ ಯಾರು ನೋಡೋದು? ಮಿಡ್ಲ್ ಕ್ಲಾಸ್ ಜನನೇ ಸಿನಿಮಾ ನೋಡೋದು. ಜೀವನ ಮಾಡೋದೇ ಕಷ್ಟ ಆಗಿರೋದ್ರಿಂದ ಥಿಯೇಟರ್ಗೆ ಬರೋದಕ್ಕೂ ಕಷ್ಟ ಆಗ್ತಾ ಇದೆ. ಆಮೇಲೆ ಹಿರಿಯ ನಾಗರಿಕರೆಲ್ಲ ಸೀರಿಯಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಕರ್ಕೊಂಬರೋದಕ್ಕಾದ್ರೂ ಮಕ್ಕಳು ಬೇಕಲ್ಲ. ಮಕ್ಕಳು ಎಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ, ಹಾರ್ಡ್ವೇರ್ ಕಂಪನಿ ಎಲ್ಲದಕ್ಕೂ ಬ್ಯುಸಿ ಇರ್ತಾರೆ. ವಾರಕ್ಕೆ 2 ದಿನ ಟೂರ್ಗೆ ಹೋಗ್ಬಿಡ್ತಾರೆ. ತಂದೆ ತಾಯಿನ ಯಾರು ಕರ್ಕೊಂಬರ್ಬೇಕು ಅಲ್ವಾ? ಈ ಟ್ರಾಫಿಕ್ ಅಲ್ಲಿ ವಯಸ್ಸಾದವ್ರು ಬಂದು ನೋಡಕ್ಕಾಗತ್ತಾ? ಆ ತರ ಸಿನಿಮಾಗಳು ಬರ್ತಾ ಇಲ್ಲ ಅಂತಾನೂ ಹೇಳ್ತಿರ್ತಾರೆ. ಆದ್ರೆ ಮಧ್ಯದಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ತರ ದೇವ್ರ ಪಿಕ್ಚರ್ ಅಂತ ನಾವೆಲ್ಲ ಕರಿತಾ ಇದ್ವಿ. ದೇವ್ರ ಪಿಕ್ಚರ್ಗಳು ಅಂತ ಇದ್ವಿ, ಕೋಡ್ ಬರ್ಡ್ ಅಲ್ವಾ? ಈಗ ಮತ್ತೆ ಜನಗಳು ಕರ್ಕೊಂಡ್ ಬರ್ಬೇಕಾದ್ರೆ ಆ ತರದ್ದು ಬಹಳ ಅಸಹ್ಯವಾಗಿ ಇಲ್ಲ ಅಂತ ಅನ್ಕೋತೀನಿ ನಾನು. ಖಂಡಿತ ಇಲ್ಲ, ಟೀಸರ್ ಮಾತ್ರ ಇದೆ ಅಲ್ವಾ? ಸಿಚುವೇಶನ್ ಬೇಕದು. ಹಾಗಾಗಿ ಟೈಟ್ಲು ಕೂಡ ಬಹಳ ಚೆನ್ನಾಗಿದೆ. ನಿಮಗೆ ಖಂಡಿತ ಶುಭವಾಗ್ಲಿ. ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ, ಒಳ್ಳೇದಾಗಿ. ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಕೌಶಿಕ್ ಎಲ್ಲರೂ ಅವ್ರವ್ರ ಆಯಾಮದಲ್ಲಿ ಹೇಳ್ತಾರೆ, ಬಟ್ ಎಲ್ಲರೂ ಹೇಳೋದು ಒಂದು ರೀತಿ ಸತ್ಯನೇ ಇದೆ. ಬಟ್ ಇಲ್ಲಿ ಸುಮ್ಮನೆ ಜನರಲ್ ಆಗಿ ನಾವೊಂದಷ್ಟು ಚರ್ಚೆ ಮಾಡ್ತಾ ಇರ್ತೀವಿ. ಒಂದಷ್ಟು ಜನ, ನಮ್ದು ನಾನಾ ಶ್ರೀಕುವಂತ ತಂಡನೇ ಇದೆ. ಅವರೆಲ್ಲ ಏನಂದ್ರೆ, ಈ ಥಿಯೇಟ್ರು ಜನ ಯಾಕೆ ಬರ್ತಿಲ್ಲ ಅಂತಂದ್ರೆ ಕಂಟೆಂಟು ಮುಖ್ಯ ಇರುತ್ತೆ. ಅದಕ್ಕೂ ಮುಖ್ಯ ಏನು ಅಂದ್ರೆ ಒಬ್ಬ ಎಜುಕೇಟ್ ಆಗಿರ್ಬೇಕು ಸಿನಿಮಾ ಮೇಕರ್. ಒಬ್ಬ ಡೈರೆಕ್ಟರ್ ಆಗಲಿ ಎಜುಕೇಟ್ ಆಗಿರ್ಬೇಕು ಸಿನಿಮಾ ಮಾಡೋದ್ರಲ್ಲಿ. ಒಬ್ಬ ನಿರ್ಮಾಪಕನು ಕೂಡ ಎಜುಕೇಟ್ ಆಗಬೇಕು. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಒಂದು ಗುಂಪಲ್ಲಿ, ನಮ್ಮ ಚಿತ್ರರಂಗದ ಒಂದು ಗುಂಪಲ್ಲಿ ಒಬ್ಬ ಪ್ರೊಡ್ಯೂಸರು ನನ್ನ ಕೈಲಿ ಆಗ್ತಿಲ್ಲ, ಒಬ್ಬ ಡೈರೆಕ್ಟರ್ ನಮ್ಗೆ ಮೋಸ ಮಾಡ್ದ, 2 ಕೋಟಿ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು 4 ಕೋಟಿ 6 ಕೋಟಿ ಆಯ್ತು, ನಾನು ಸೂಸೈಡ್ ಮಾಡ್ಕೊಂತಿದ್ದೀನಿ ಅಂತ ಓಪನ್ ಆಗೇನೆ ಗ್ರೂಪಲ್ಲಿ ಹಾಕ್ಬಿಟ್ರು. ಆಗ ಎಷ್ಟೋ ಜನ ಸಾಂತ್ವನ ಹೇಳಿದ್ರು. ಅವ್ರ ಹೆಸರು ಬೇಡ, ಪ್ರೊಡ್ಯೂಸರ್ ಹೆಸರು, ನನ್ನ ಸಿನಿಮಾ ಹೆಸರು ಬೇಡ. ಬಹುಶಃ ಕೆಲವರು ಗೊತ್ತಿರೋರು ಗೊತ್ತಿರುತ್ತೆ.
ಆ ಗ್ರೂಪಲ್ಲೂ ಎಲ್ಲರೂ ಇದ್ದಾರೆ. ಹಾಗಾಗಿ ಆ ವ್ಯಕ್ತಿಗಳ ಹೆಸರು ಬೇಡ, ಪರ್ಸನಲ್ ಆಗಿ ಇರಲಿ. ಅವರೆಲ್ಲ ಒಂದಷ್ಟು ಸಮಾಧಾನ ಮಾಡಿದ್ವಿ. ಅಂದ್ರೆ ಇಲ್ಲಿ ಎಜುಕೇಟ್ ಆಗೋದು ಮುಖ್ಯ. ಎಲ್ಲ ಕೇಳ್ತಾರೆ, ಸಿನಿಮಾ ಯಾಕೆ ಬರ್ತಾ ಇಲ್ಲ, ಜನ ಯಾಕೆ ನೋಡ್ತಾ ಇಲ್ಲ, ಕನ್ನಡ ಸಿನಿಮಾ ಯಾಕೆ ನೋಡ್ತಿಲ್ಲ ಅಂತ. ಯಾಕೆ ಎಲ್ಲ ಕಡೆನೂ ಬೇರೆ ಸಿನಿಮಾಗಳು ಹೋಗ್ತಿದೆಯಲ್ಲ. ಈಗ ಇದೇ ಇದರಲ್ಲಿ ಒಂದು 3-4 ತಿಂಗಳಲ್ಲೇ ನೋಡಿರ್ತೀರ ನೀವು, ಮಲಯಾಳಂ ಸಿನಿಮಾ 5 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿವೆ. ಅದು ಯಾಕಾಗಿದೆ? ಅದು ಬೆಂಗಳೂರಲ್ಲಿ ಆಗಿವೆ. ಯಾರು ಕನ್ನಡ ಆಡಿಯನ್ಸೇ ಹೋಗಿ ನೋಡಿರ್ತಾರೆ ಸಿನಿಮಾ. ಅದು ಒಂದು ಚಿಕ್ಕ ಸ್ಟೇಟು, ಕೇರಳ ಸ್ಟೇಟು. ಅಂಥದ್ದೇ ಅವರು ಕಂಟೆಂಟ್ ಇಟ್ಕೊಂಡು ಅಲ್ಲಿಯ ಹೀರೋಗಳು ಒನ್ಲಿ ಹೀರೋಯಿಸಮ್ ಸಿನಿಮಾ ಅಲ್ಲದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಆ ರೀತಿ ಇರುವಾಗ ನಮ್ಮಲ್ಲೂ ಕೆಲವು ಸ್ಟಾರ್ಸ್ಗಳು ಒನ್ಲಿ ಹೀರೋ ಅಲ್ಲ, ಕಾಲಿಟ್ರೆ ಧೂಳೆದ್ದೋಳೋದಲ್ಲ, ಒಂದು ಪಂಚ್ ಮಾಡಿದ್ರೆ 20 ಜನ ಎಗರೋದಲ್ಲ, ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಸಿನಿಮಾ ಮಾಡಿದ್ರೆ ಸ್ಟಾರ್ಸ್ಗಳು ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿನೂ ಎಲ್ಲ ಇಂಡಸ್ಟ್ರಿಗಳಿಗಿನ್ನ ಮೇಲೋಗುತ್ತೆ. ಅದೇ ರೀತಿ ಎಲ್ಲ ಎಜುಕೇಟೂ ಆಗಬೇಕು. ಎಲ್ಲ ಫಿಂಗರ್ ಆಫ್ ದಿ ಟಿಪ್ಸ್ ಅಲ್ಲೇ ಇರ್ತವೆ. ಈಗ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ಟಾಕ್ಸ್ ಆಗಲಿ ಮತ್ತೊಂದಾಗಲಿ ರೀಲ್ಸು ಬರೀ ಒಂದು 30 ಸೆಕೆಂಡ್ಸೇ ಯಾವ ರೀತಿ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಅಲ್ಲಿ ಒಂದು ಮಾಡ್ತಾರೆ. ಆ ರೀತಿ ಇರುವಾಗ ಜನಕ್ಕೆ ನಾವು ಅದ್ರಿಗಿನ ಹೆಚ್ಚಾಗಿ ಕೊಡಬೇಕು. ನಾವು ಅಂತೀವಿ ಜನ ನೋಡ್ತಿಲ್ಲ ಸಿನಿಮಾ ಅಂತಲ್ಲ, ಅಲ್ಲ ನಾವು ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳ್ಬೋದು. ಸಿನಿಮಾ ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ಅವ್ರ ಟೇಸ್ಟ್ ಹೇಗಿದೆ ಅಂದ್ರೆ ಒಂದೊಂದ್ ತರ ಹೋಗ್ತಾ ಇರುತ್ತೆ. ಈಗ ಸರ್ವ ಹೇಳ್ದಂಗೆ ನಾವು ಒಂದು ಹೋಟ್ಲಿಗೆ ಹೋಗ್ತೀವಿ, ನಮ್ ಕೇಳ್ದಂಗೆ ನಾವೇನ್ ಐಟಮ್ ಹೇಳ್ತೀವಿ ಅದು ಬೇಕು, ಆ ತರ ಇದ್ರೆ ನಾವು ತಿಂತೀವಿ ಅಂತ. ಅದೇ ರೀತಿ ಸಿನಿಮಾನು ಹಂಗೇನೆ. ಈಗ ಒಬ್ಬ ಆಡಿಯನ್ಸ್ಗೆ ಯಾವ ರೀತಿ ಅವನ್ಗೆ ಟೇಸ್ಟ್ ಬೇಕು ಒಂದು ಸರ್ವೆ ಮಾಡೋಣ. ಅದ್ರಲ್ಲೇನು ಇಲ್ಲ ನಾವು ಬರ್ದಿದ್ದೆ ನಾವೇ ಬ್ರಹ್ಮಲಿಪಿ, ನಾವು ಬರ್ದಿದ್ದೆ ದೊಡ್ಡದು ಅನ್ನೋ ವಿಷಯ ಅಲ್ಲ. ಒಳ್ಳೆ ಸಿನಿಮಾ ಮಾಡೋಣ. ಯಾಕಂದ್ರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಾನೆ ಮಾಡ್ತಾರೆ. ಬಟ್ ಒಳ್ಳೆ ಸಿನಿಮಾ ಯಾವುದು ಅನ್ನೋದನ್ನ ತಿಳಿದಿರ್ಬೇಕು ಅಷ್ಟೇ. ಆ ತರ ಎಜುಕೇಟ್ ಆಗಿರ್ಬೇಕು ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು. ಇಲ್ಲ ಅಂದ್ರೆ ಆಯಾ ಒಂದು ಅಕ್ಕಪಕ್ಕದಲ್ಲಿ ತಿಳಿದವ್ರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅಟ್ಲೀಸ್ಟ್ ಒಂದು ನಾಲೆಜ್ ತಗೊಬೋದು, ಯಾವ ರೀತಿ ಮಾಡಿದ್ರೆ ಉತ್ತಮ ಅಂತ. ಆ ರೀತಿ ಸೈಲೆನ್ಸ್ ಸಿನಿಮಾ ಚೆನ್ನಾಗೇ ಮೂಡ್ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಒಳ್ಳೇದಾಗ್ಲಿ. ಆಮೇಲೆ ಈ ಥಿಯೇಟರ್ದು ಸಾರಿ ಒಂದು ಚಿಕ್ಕದ ಹೇಳಿದ್ರೆ, ಈ ಥಿಯೇಟರ್ ರೈಟ್ಸ್ ಅಂತ ಹೇಳಿದಲ್ಲ, ಸಿಂಗಲ್ ಸ್ಕ್ರೀನ್ ಬರ್ತಾ ಇಲ್ಲ ಬಿಡಿ. ಯಾಕಂದ್ರೆ ಬರ್ತಿಲ್ಲ ಅನ್ನೋಗಿನ ಜನ ಥಿಯೇಟರ್ಗೆ ಸಿನಿಮಾ ಕೊಡಕ್ಕೂ ಆಗ್ತಾ ಇಲ್ಲ. ಆ ಥಿಯೇಟರ್ ರೆಂಟ್ ಕೇಳ್ತಿದ್ದಂಗೆ. ಆಮೇಲೆ ಸುಮ್ಮನೆ ಹಂಗೆ ಎಲ್ಲರೂ ಬೇಕಾದ್ರೆ ಯಾರಾದ್ರೂ ಚೆಕ್ ಮಾಡಿ, ಸುಮ್ಮನೆ ಜನರಲ್ ಆಗಿ ಚೆಕ್ ಮಾಡಿ. ಬುಕ್ ಮೈ ಶೋ ಕರ್ನಾಟಕದ ಬೆಂಗಳೂರಲ್ಲಿ ತಮಿಳ್ ಸಿನಿಮಾ ಎಷ್ಟಿದೆ ರೇಟ್ ಚೆಕ್ ಮಾಡಿ. ನೀವು ಅದೇನೆ ಚೆನ್ನೈಗೆ ಸೆಲೆಕ್ಟ್ ಮಾಡಿಬಿಟ್ಟು ಚೆನ್ನೈಯಲ್ಲಿ PVR ಆಮೇಲೆ ಮಿಕ್ಕಿದ್ದ ಐನಾಕ್ಸ್ ಅಲ್ಲಿ ಚೆಕ್ ಮಾಡಿ ಎಷ್ಟಿದೆ ರೇಟ್ಸ್ ಅಂತ, ಟಿಕೆಟ್ ರೇಟ್ಸ್. ಅಲ್ಲಿ ಜನರಲ್ ಬಂದು 60 ರೂಪಾಯಿ ಇದೆ ಮಾಲಲ್ಲಿ, ಇಲ್ಲಿ ಬಂದು 150 ರೂಪಾಯಿ ಇದೆ. ಇಲ್ಲಿ ರೆಕ್ಸಿನ್ 350-600 ಇದೆ, ಅಲ್ಲಿ ಬಂದು 200-250 ಇದೆ. ಅಂದ್ರೆ ರೇಟ್ ಆಫ್ ಅಡ್ಮಿಷನ್ ಏನಿದೆ ಅಲ್ಲಿ ಕಡಿಮೆ ಇರೋದ್ರಿಂದಾಗಿ ಜನ ನಿಮ್ಗೆ ನೋಡ್ತಾರೆ. ಅದೇ ರೀತಿ ನಮ್ಮಲ್ಲೂ ಫೈಟ್ ಮಾಡ್ತಿದ್ದಾರೆ ನಮ್ಮಲ್ಲೂ ಸಂಸ್ಥೆಗಳು. ಹಾಗಾಗಿ ಈ ಮುಖಾಂತರ ನಮ್ಮ ಮೋಹನ್ ಸರ್ ಅವರ ಚಿತ್ರದ ಮುಖಾಂತರ ಎಲ್ಲ ಬಂದಿರುವ ಪದಾಧಿಕಾರಿಗಳಿದ್ದಾರೆ, ಚೇಂಬರ್ ಪದಾಧಿಕಾರಿಗಳು. ಆಮೇಲೆ ನಮ್ಮ ನಾನಾಶ್ರೀಕು ಮುಖಾಂತರ ಕೇಳ್ಕೊಳ್ಳೋದು ಒಂದೇ ಏನಂದ್ರೆ, ಅಟ್ಲೀಸ್ಟ್ ನಮ್ಮ ಕನ್ನಡ ಚಿತ್ರಕ್ಕೆ ರೇಟ್ ಆಫ್ ಅಡ್ಮಿಷನ್ ನಾವು ಒಂದು ಕಡಿಮೆ ಮಾಡಿಸಿ. ಈಗ ಏನು ಈ ಮಾಲ್ಗಳಲ್ಲಿ ಒಂದು ಕಡಿಮೆ ಮಾಡಿದಾಗ ಆಬ್ವಿಯಸ್ಲಿ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ. ಆಗ ನಿಮ್ ಸಿನಿಮಾಗೂ ಹೆಲ್ಪ್ ಆಗುತ್ತೆ. ಎಲ್ಲಾರು ಇದೊಂದು ಪ್ರಯತ್ನ ಅಷ್ಟೇ, ಒಂದು ಪ್ರಯತ್ನ ಮಾಡೋಣ. ಆಗಲ್ಲ ಅನ್ನೋದಂತೂ ಯಾವ್ದು ಇಲ್ಲ ಸರ್. ಪ್ರಪೋಸಲ್ ಚೇಂಬರ್ಗೆ ಇಟ್ಟಿದೀವಿ. ನಮ್ಮ ಕಾರ್ಯದರ್ಶರು ಇದ್ದಾರೆ, ಖಂಡಿತ ಮಾಡ್ಕೊಡ್ತೀವಿ ಅಂತ ನಮ್ಗೆಲ್ಲ ಅಶ್ಯೂರ್ ಮಾಡಿದ್ದಾರೆ. ಅವರು ಸರ್, ಸುಭದ್ರ ಸರ್, ಸುರೇಶ್ ಸರ್ ಎಲ್ಲ ಅಶ್ಯೂರ್ ಮಾಡಿದ್ದಾರೆ. ಥಿಯೇಟರ್ದು ಟಿಕೆಟ್ ಕಡಿಮೆ ಬಗ್ಗೆ ಪ್ರಪೋಸಲ್ ಇಟ್ಟಿದೀವಿ ಸರ್. ಎಲ್ಲಾನು ಆಗ್ಲಿ. ಯಾಕಂದ್ರೆ ನಾಟ್ ಓನ್ಲಿ ಅದು ಥಿಯೇಟರ್, ಆಮೇಲೆ ನಾವು UFO ಕ್ಯೂಬ್ ಪ್ರತಿಯೊಂದೂ ಇದಾವೆ ಸಮಸ್ಯೆಗಳು. ಅದೆಲ್ಲಾನು ಕ್ಲಿಯರ್ ಆಗೋಗ್ಬಿಟ್ರೆ ನಿರ್ಮಾಪಕನೂ ಖುಷು, ನಿರ್ದೇಶಕನೂ ಖುಷು, ಲಾಭನೂ ಬರ್ತಾ ಇರುತ್ತೆ, ಆಡಿಯನ್ಸು ಖುಷಿ. ಅಂಡ್ ಒನ್ ಲೈನ್ ಕೇಳಿದ್ರು. ಸೊ ಒನ್ ಲೈನ್ ಏನಂದ್ರೆ, ಈಗಿನ ಜನರೇಷನ್ ಆಗ್ಲಿ, ಈಗಿನ ಯೂತ್ಸ್ ಆಗ್ಲಿ ಯಾವ ತರ ಇದಾರೆ, ಲೈಫ್ ನ ಯಾವ ತರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನಾವು ತೋರಿಸಿದೀವಿ. ಅಂಡ್ ತುಂಬಾ ಖುಷಿ ನನಗೆ, ಯಾಕೆಂದ್ರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ. ನೀವು ನೋಡ್ಬೋದು ಆದಷ್ಟು ಹುಡುಗಿರೇ ನಾವಿದ್ದೀವಿ. ಸೊ ಅದೊಂದು ಗರ್ಲ್ಸ್ ಥೀಮ್ ಅನ್ಕೊಂಡು, ಒಂದು ಗರ್ಲ್ಸ್ ಗ್ಯಾಂಗ್ ಅನ್ಕೊಂಡು ಈ ಸಿನಿಮಾ ಒಂದಿದೆ. ಸೊ ಈ ತರ ಕಂಟೆಂಟ್ ಅವ್ರು ಸರ್ ಹೇಳಿದ್ರು, ಯಾವುದೋ ನಾರ್ಮಲ್ ಒಂದು ಎಲ್ಲ ಹೋಗ್ತಾರೆ ಅಲ್ಲಿ ಏನೋ ಆಯ್ತು ಅಲ್ಲಿ ಹಾರರ್ ಅಂತ, ಇದು ಆ ತರ ಇಲ್ಲ ಖಂಡಿತವಾಗ್ಲು. ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಗರ್ಲ್ಸ್ ತುಂಬಾನೇ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ತರವಾದ ಒಂದು ಏನ್ ಹೇಳ್ತಾರೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್
ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ. ಅಂಡ್ ಇವಾಗಿನ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ, ಬಿಕಾಸ್ ಬೇಸಿಕಲಿ ಇದು ಹಾಕ್ತಾ ಇದೆ. ಅವ್ರು ಹೇಳಿದ್ರು ನಿಜವಾಗ್ಲೂ ಅವ್ರ ಊರ್ ಕಡೆ ಆಗಿದೆ ಅಂತ. ಆಲ್ಮೋಸ್ಟ್ ನಾವು ಡೈಲಿ ಲೈಫಲ್ಲಿ ಈ ತರ ನೋಡ್ತೀವಿ, ಈ ತರ ಕಂಟೆಂಟ್ಸ್ ನಡೆದಿರೋದು. ಅದನ್ನೇ ಒಂದು ಆ ಥ್ರೆಡ್ ಅನ್ನ ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ. ಸೊ PVR ಸ್ವಾಮಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ನನ್ನ ಸೆಕೆಂಡ್ ಫಿಲ್ಮ್ ಅವ್ರ ಜೊತೆಗೆ. ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ, ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ. ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ತರ ಬಂದಿದೆ. ಅಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು 5 years ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡ್ಬೇಕಂತ ಅನ್ಕೊಂಡಿದ್ರು. ಸೊ ಇವತ್ತದು ಆಗಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಎಲ್ಲ ಗೆಸ್ಟ್ಗಳಿಗೆ ನನ್ನ ಬೇರೆ ಏನು ಸಿನಿಮಾ ಗಂಗೆ ಗೌರಿ ಸಿನಿಮಾ ಆಗಲಿ, ಫಸ್ಟ್ ನೈಟ್ ದೇವ ಟೀಮ್, ಎಲ್ಲ ಟೀಮ್ ಇವತ್ತು ನನಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹೇಳಿದ್ನಲ್ಲ, ಈ ಸಿನಿಮಾದಲ್ಲಿ ಮೇನ್ ರೋಲ್ ಅನ್ನೋದಕ್ಕಿಂತ ಒಂದು ಗರ್ಲ್ಸ್ ಅಂದ್ರೆ ಈ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ, ಆ ತರ ಕ್ಯಾರೆಕ್ಟರೇ ಹೋಗುತ್ತೆ. ಸೊ ಈಗಿನ ಜನರೇಷನ್ ಹುಡುಗಿರು ಹೇಗಿರ್ತಾರೆ, ಹೇಗೆ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಇದು ಮೂವಿ ತುಂಬಾ ಚೆನ್ನಾಗಿದೆ. ಊಟ ಅಂದ್ರೆ ಎಲ್ಲದೂ ಇರುತ್ತಲ್ಲ, ಅದೇ ತರನೇ ಇದು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲದೂ ಇದೆ. ಕಾಮಿಡಿ ಇದೆ, ಹಾರರ್ ಇದೆ, ಆಮೇಲೆ ಸೆಂಟಿಮೆಂಟಲ್ ಇದೆ, ಎಲ್ಲದೂ ಇದೆ. ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ. ಕುಂದಾಪುರ ಮತ್ತೆ ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದ್ಬಿಟ್ಟು ನೋಡಿ. ಅಂದ್ರೆ ಈಗಿನ ಜನರೇಷನ್ಗೆ ಈಗಿನ ಹುಡುಗಿಯರು ಹೆಂಗಿರ್ತಾರೆ, ಹೆಂಗ್ ಎಂಜಾಯ್ ಮಾಡ್ತಾರೆ, ಮತ್ತೆ ಒಂದು ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಇರುತ್ತೆ, ಅದೆಲ್ಲದನ್ನು ತೋರಿಸಿದೀವಿ. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಗುಡ್ ಮಾರ್ನಿಂಗ್. ಇಲ್ಲಿರೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಕ್ ಇಷ್ಟಪಡ್ತೀನಿ. ಮೋಹನ್ ಸರ್ಗೆ ಥ್ಯಾಂಕ್ ಯು, ಮತ್ತೆ PVR ಸ್ವಾಮಿ ಸರ್ಗೂ ಥ್ಯಾಂಕ್ ಯು. ನನಗೆ ಒಂದು ಆಪರ್ಚುನಿಟಿ ಕೊಟ್ಟು. ನನ್ನ ಹೆಸರು ಪ್ರೀತಿ ಅಂತ. ನನಗೆ ಮೂವಿ ಬಗ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಯಾವ್ದು ಮಾಡ್ತಾ ಇಲ್ಲ ಸರ್. ನಮ್ಮ ಆತ್ಮ ಬಗ್ಗೆ ಡೈರೆಕ್ಟ್ ಎಲ್ಲ ಬಂದಿದ್ದಾರೆ, ಪ್ರೊಡ್ಯೂಸರ್ ಬಂದಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಲೈಕ್ ನಾನು 2 ಲೈನ್ಸ್ ಅಲ್ಲಿ ಮುಗಿಸ್ತೀನಿ. ನನ್ನ ಲಾಸ್ಟ್ ಮೂವಿ ಬಂದು ಆತ್ಮ ಅಂತ. ಅವ್ರು ರಿಲೀಸ್ ಮಾಡಿದ್ದು ಎಲೆಕ್ಷನ್ ಟೈಮಲ್ಲಿ. ನಾವು ತುಂಬಾ ಸಫರ್ ಮಾಡಿದ್ವಿ ಸರ್. ಎಲ್ಲ ಹೇಳ್ದಂಗೆ OTT ಮೇನ್ ಆಗಿ ಏನಂದ್ರೆ OTT ಪ್ಲಾಟ್ಫಾರ್ಮ್ ಬಂದಾಗಿಂದ ಯಾರು ಥಿಯೇಟರ್ಸ್ಗೆ ಹೋಗಲ್ಲ, ಎಲ್ಲ ಕಂಫರ್ಟ್ ಝೋನಲ್ಲೇ ನೋಡಕ್ ಇಷ್ಟಪಡ್ತಾರೆ. AC ಲೈಕ್ ಮನೇಲಿ ಕುತ್ಕೊಂಡು ಅವ್ರ ಕಂಫರ್ಟ್ ಹೇಗಿರುತ್ತೆ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಸರ್. ನಾವು ತುಂಬಾ ಸಫರ್ ಮಾಡಿದೀವಿ. ಆತ್ಮ ಮೂವಿ ರಿಲೀಸ್ ಮಾಡಿದಾದ್ಮೇಲೆ ಟಿಕೆಟ್ಸ್ ಫ್ರೀಯಾಗಿ ಕೊಡ್ತೀರಂದ್ರೂ ಬಂದ್ ನೋಡೋರಿಲ್ಲ. ಖಂಡಿತ ನಾವು ಕೂಡ ಈ ಟೈಮಲ್ಲಿ ರಿಲೀಸ್ ಟೈಮಲ್ಲಿ ಮಾಡೋದಲ್ಲ, ಯಾವ ಫ್ರೀ ಟೈಮಲ್ಲಿ ಮಾಡ್ತೀವಿ. ಇದು ಖಂಡಿತ ಓಡುತ್ತೆ. ಇದ್ರ ಬಗ್ಗೆ ಸ್ವಾಮಿ ಸರ್ ಬಗ್ಗೆ ಹೇಳ್ಬಿಡಿ. ಡೈರೆಕ್ಷನ್ ಶೂಟಿಂಗ್ ಸೆಟ್ ಅಲ್ಲಿ ಯಾವ ತರ ಅದ್ರ ಬಗ್ಗೆ. ತುಂಬಾ ಫನ್ನಿ ಆಗಿತ್ತು. ಫನ್ನಿ ಮತ್ತೆ ಜಾಲಿ ಆಗಿ ಮೂವಿ ಮಾಡಿದ ತರನೇ ಗೊತ್ತಾಗಿಲ್ಲ. ಒಂದ್ ಊಟ ಕೊಡ್ತಿದ್ರ ಕೊಡ್ತಾ ಇದ್ರು. ಬೆಳ್ಳುಳ್ಳಿ ಕಬಾಬ್ ಬಂದಿರಲಿಲ್ಲ ಬಿಡಿ ಟ್ರಾಲ್ ಮಾಡಕ್ಕೆ. ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿ. ಮತ್ತೆ ಫ್ಯೂಚರ್ ಅಲ್ಲಿ ಇನ್ನೂ ವರ್ಕ್ ಮಾಡ್ಬೇಕಂತ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಮೀರಶ್ರೀ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 3 years ಆಯ್ತು. ನಾನು 3 years ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬಾ ಸೆಲೆಕ್ಟೆಡ್. ಅಂಡ್ ಸ್ಟೋರಿನೂ ತುಂಬಾ ಡೀಪ್ ಆಗಿ ಸೆಲೆಕ್ಟ್ ಮಾಡ್ತಿದ್ದೆ. ಅಂಡ್ ಡೈರೆಕ್ಟರ್ಸ್ನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರ್ ಅಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನ್ಸಿದ್ದು ಸ್ವಾಮಿ ಸರ್ ಕೂಡ. ಸೊ ಅವ್ರ ಸಿನಿಮಾ ಅಂತ ಬಂದ್ರೆ ನಾನು ಊಟ ಮಾಡ್ಲಿ, ನಿದ್ದೆ ಮಾಡ್ಲಿ, ಅವ್ರದ್ದು ಸಿನಿಮಾ ಡೇಟ್ಸ್ಗೆ ವೇಟ್ ಮಾಡ್ತಾ ಇರ್ತೀನಿ. ಸರ್ ಬೇರೆ ಯಾವ್ದೋ ಸಿನಿಮಾ ಮಾಡ್ತಿದ್ರು, ನನ್ಗೊಂದು ಚಾನ್ಸ್ ಕೊಡ್ಲಿಲ್ಲ, ಅದ್ರಲ್ಲಿ ನನ್ಗೊಂದು ಕ್ಯಾರೆಕ್ಟರ್ ಕೊಡ್ಲಿಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಸೊ ಹೆಂಗೋ ಸರ್ ನನಗೆ ಆಕ್ಚುಲಿ ನಾನು ವೆಯ್ಟ್ ಲಾಸ್ ಜರ್ನಿಲಿದ್ದೆ. ಸೊ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಸರ್, ನಾನು ಬೇಡ ದಪ್ಪ ಆಗ್ಬಿಟ್ಟಿದ್ದೀನಿ, ಪರವಾಗಿಲ್ಲ ಬನ್ನಿ ಮೇಡಮ್, ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಸೊ ನನಗೆ ನಿಮ್ ಆಕ್ಟಿಂಗ್ ಬೇಕು ಅಂತ ಹೇಳಿ ಕರೆದಿ ಚಾನ್ಸ್ ಕೊಟ್ಟಿದ್ದು. ಸೊ ಡೈರೆಕ್ಟರ್ ಸರ್ಗೆ ಅಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ. ಅಂಡ್ ಇಲ್ಲಿರೋ ನನ್ನ ಕೋ ಆಕ್ಟರ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್, ದಮ್ ಫ್ಯೂಚರ್, ಬ್ರೈಟ್ ಫ್ಯೂಚರ್. ಸೊ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಬಾ ಡೆಡಿಕೇಟೆಡ್ ಆಗಿ ಏನೋ ಬೆಳಿಬೇಕು, ನಾವು ಚೆನ್ನಾಗಾಗ್ಬೇಕು, ತುಂಬಾ ದೊಡ್ಡ ಸ್ಟಾರ್ ಆಗ್ಬೇಕು ಅನ್ಕೊಂಡಿದ್ದಾರೆ. ಸೊ ಅವರೆಲ್ಲ ಬ್ರೈಟ್ ಫ್ಯೂಚರ್ಗೂ ನನ್ನ ಕಡೆಯಿಂದ ಇಂಥ ಒಂದು ಬ್ಯೂಟಿಫುಲ್ ಸ್ಟೇಜ್ ಮೇಲೆ ಆಲ್ ದ ಬೆಸ್ಟ್. ಓಕೆ ಮೇಡಮ್, ಅದು ಇದು ಕೇಳ್ತಾ ಇದ್ರು, ಮಾಧ್ಯಮದಲ್ಲಿ ಕೇಳ್ತಾ ಇದ್ರು,
ಅಲ್ಲಿ ಒಂದು ಫೇಸ್ ಸ್ವಲ್ಪ ಹಿಂದೆ ಇದೆ ಲಿಪ್ ಲಾಕ್ ಟೈಪ್ ಅಲ್ಲಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಆಕ್ಟಿಂಗ್ ಮಾಡಿರೋದು. ಇಲ್ಲ ಆಕ್ಚುಲಿ ನಂಗೆ ಅದು ರಿಯಲ್ ಆಗಿ ಮಾಡಕ್ ಬರಲ್ಲ, ಆಕ್ಟಿಂಗ್ ಅಲ್ಲಿ ಸ್ವಾಮಿ ಸರ್ ಹೇಳ್ಕೊಟ್ರು ಅದಕ್ಕೆ ಮಾಡಿದ್ದು. ಇಲ್ಲ ಡೈರೆಕ್ಟರ್ ಅಂದ್ಮೇಲೆ ಅವ್ರದ್ದೇ ಅಲ್ಲ ಸೆಟ್ ಅಲ್ಲಿ, ಸೊ ಅವರು ಹೇಳ್ಕೊಂಡಿದ್ರು ನನ್ಗೆ. ಆಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು. ಇಲ್ಲ ಇಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮಾತಾಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥವ್ರು ಬೆಳಿಬೇಕು. ಯಾವುದೇ ಆಕ್ಟಿಂಗ್ ಆದ್ರೂ ಕೂಡ ನಾನು ಲಿಪ್ ಲಾಕ್ ಆಗಿರ್ಬೋದು, ಬೇರೆ ಒಂದು ಯಾವ್ದು ನಾನು ಯಾವ್ದು ಬೋಲ್ಡ್ ಆಗಿ ಮಾಡ್ತೀನಿ ಅದ್ರ ಬಗ್ಗೆ ಹೇಳ್ಬೇಕು. ಮತ್ತೆ ನಮ್ಮ ಸವರ್ ಸೀರಿಯಲ್ ಕೂಡ ನಮ್ಮ ಪ್ರೀತಿಯವರು ಇದ್ದಾರೆ. ಇವಾಗ ಲೈಕ್ ನಾನು 2 ಲೈನ್ಸ್ ಅಂದ್ರೆ 2 ವರ್ಡ್ಸ್ ಅಲ್ಲಿ ಹೇಳ್ತೀನಿ. ಏನಂದ್ರೆ ಪ್ರಮೋದ್ ಸರ್, ನನ್ ಕನ್ನಡ ಸ್ವಲ್ಪ ಬ್ಯಾಡ್ ಇರ್ಬೋದು, ಬಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಏನಂದ್ರೆ ನನ್ ಫ್ರೆಂಡ್ ಹೇಳ್ತಿದ್ಲು ನಿನ್ನೆ ರಾತ್ರಿ ಇನ್ಸಿಡೆಂಟ್ ನಾನು ಹೇಳ್ತೀನಿ. ಓಕೆ ಸಾರಿ, ಮ್ಯಾಚ್ ನೋಡ್ತಿದ್ವಿ, IPL ಮ್ಯಾಚ್ ಮುಗೀತು, ಸಾಂಗ್ ನೋಡ್ತಾ ಇದ್ವಿ. ಒಂದೇ ವರ್ಡ್ ಅಲ್ಲಿ ಹೇಳಲು ಮೂವಿಯವರು ಮೂವಿ ಆಕ್ಟರ್ಸ್ ಏನೇ ಇದ್ರು ಒಂದ್ ಚಾನ್ಸ್ ಕೊಡ್ತೀನಿ ಅಂದ್ರೆ ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರು. ಅಷ್ಟು ಕೇವಲವಾಗಿ ಕೀಳಾಗಿ ನೋಡ್ಬಾರ್ದು, ಅವ್ರಿಗೆ ಅಷ್ಟು ಗಟ್ಸ್ ಇಲ್ಲ. ಶವಸೀನ್ ಮಾಡ್ತೀನಿ, ಗ್ಲಾಮಾಗ್ ಮಾಡ್ತೀನಿ ಅಂದ್ರೆ ನೀನ್ ಬಂದ್ ಮಾಡು, ಮಾಡಕ್ ಆಗಲ್ಲ. ಗಟ್ಸ್ ಇಲ್ದೇನೆ ಏನು ಹೇಳ್ಬಾರ್ದು ಅಲ್ವಾ? ಗ್ಲಾಮ್ ಮಾಡ್ತೀನಿ, ದೇವ್ರ ಪಾತ್ರ ಮಾಡ್ತೀನಿ ಅಂದ ತಕ್ಷಣ ಅವ್ರೇನು ಒಳ್ಳೆಯವರು ಕೆಟ್ಟವ್ರು ಅಂತ ಜಡ್ಜ್ ಮಾಡ್ಬಾರ್ದು ಯಾರನ್ನು. ಮಾಡುವಾಗ ನಿಮ್ಗೆ ಆದಂತ ಫೀಲ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಬೇಕು ಅಂತ ಚಂದ್ರಶೇಖರ್ ಹೇಳಿದ್ರು.